ಬರುವಾಗ ಸ್ವಲ್ಪ ತಡ ಆಯ್ತು, ವಿಶ್ರಾಮ ಯಾಕಂತ ಹೇಳಿದ್ರೆ ಕೆಲವರು ರೋಡಲ್ಲಿ ಕೂತ್ಕೊಂಡು ಎಲ್ಲ 1 ಗಂಟೆ ಕಾಯಿಸಿ ಸ್ವಲ್ಪ ಡಿಮಾಂಡ್ ಬರ್ಲಿಕ್ಕೆ ಲೇಟ್ ಮಾಡ್ತಾರೆ. ಹಾಗೆಲ್ಲ ನಾನು ಕೇವರಿಂದ ಹೊರಡೋಕೆ 11 ಗಂಟೆ ಆದಷ್ಟು ಫಾಸ್ಟ್ ಬಂದೆ. ಮತ್ತೆ ಸವಿದಕ್ಕ ಕುಮಾರಸ್ವಾಮಿ ಒಂದು ಉಪಹಾರ ಮಾಡಬೇಕಂತ ಹೇಳಿದ್ರು, ಅದನ್ನು ಅವರು 4 ನಿಮಿಷ ಲೇಟ್ ಮಾಡಿದ್ರು. ತುಂಬಾ ಸಂತೋಷ ಆಯ್ತು ಈ ಕಾರ್ಯಕ್ರಮಕ್ಕೆ ನೋಡಿ. ವಸಂತ ಗಿಳಿಯಾರು ಸುಖಿಸ್ದಾಕರನ್ನ ಫೋನ್ ಮಾಡೋಕೆ ಫಸ್ಟ್ ಹೇಳಿದ್ರು, ನಾನು ನೀವು ಬರುವ ದಿವಸ ಬರ್ತೇನೆ ಅಂತೇಳಿ. ತುಂಬಾ ಆತ್ಮೀಯರು. ನನಗೆ ಅದರಲ್ಲಿ ತುಂಬಾ ಖುಷಿ ಪಟ್ಟದ್ದು ವಸಂತ ಗಿಳಿಯಾರು ಹೇಳಿದ ಹಾಗೆ ಪಂಚಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರಾದರು. ನಾವು ಆದಷ್ಟು ಬೇಗ ಪಂಚಲಿಂಗೇಶ್ವರ ದೇವಸ್ಥಾನ ಬ್ರಹ್ಮಕಲಶ ಇವರ ಕೈಯಲ್ಲಿ ಮಾಡುವ ಹಾಗೆ ತಾಯಿ ಭಗವತಿ ಮೂಕಾಂಬಿಕೆ ಒಂದು ಅನುಗ್ರಹ ಮಾಡಿರಿ ಅಂತ ಅದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ಇನ್ನು ಆದಷ್ಟು ಬೇಗ ನಾವು ಹೀಗೆ ಎಲ್ಲರೂ ಪಂಚಲಿಂಗೇಶ್ವರ ವೇದಿಕೆಯಲ್ಲಿ ಸೇರುವಂತಾಗಲಿ ಅಂತೇಳಿ ಪ್ರಪ್ರಥವಾಗಿ ನವರಾತ್ರಿಯ ಸಂಕಲ್ಪ ನಮ್ಮದು. ಅದರಿಂದ ಅದು ಒಳ್ಳೆಯದಾಗಿ ಫಸ್ಟ್ ಮೊದಲು ಗಿಳಿಯಾರ ನನ್ನ ಬಗ್ಗೆ ತುಂಬಾ ಹೇಳಿದ್ರು. ನೀವು ಎಣಿಸಿರ್ಬೋದು ನಾನು 34 ಕ್ವಿಂಟಲ್ ಇದ್ದು, ನಾನು 39-40 kg ಇಲ್ಲ, ಸ್ವಲ್ಪ ಕಡಿಮೆ. ಅವರು ನನ್ನ ದೊಡ್ಡ ಮಾಡಿದ್ರು. ಅದೇ ನನಗೆ ಅವರನ್ನು ನೋಡೋದು ತುಂಬಾ ಖುಷಿ ಕೊಡುದು. ಯಾಕಂತ ಹೇಳಿದ್ರೆ ಅವರು ಮೂಕಾಂಬಿಕೆ ಬಂದರು, ಅದೇ ನನಗೆ ಖುಷಿ, ನನಗೆ ತುಂಬಾ ಆನಂದ. ಯಾಕಂತ ಹೇಳಿದ್ರೆ ನನಗೆ ಅದೊಂದು ಹುಚ್ಚು. ಮೂಕಾಂಬಿಕೆ ಭಕ್ತರು ಯಾರಿದ್ರು ಅವ್ರನ್ನ ನಾನು ಹತ್ತಿರ ಇಟ್ಕೊಳ್ತೇನೆ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಪರಸ್ಪರ ಭಾವ ಎಂತಹ ಅಂತ ಹೇಳುವಂತ ಮಾತನ್ನು ಹೇಳ್ತಾರೆ. ನಾವು ಒಬ್ಬರನ್ನು ನೋಡಿ ಬೆಳಿಬೇಕು. ಇವರು ಭಟ್ರನ್ನು ಸೋಮಯಾಜಿ ಅವರನ್ನು ನೋಡಿ ನಾನು ದೊಡ್ಡದಾಗ್ಬೇಕು, ಸ್ಥಾಪನೆ ಮಾಡಬೇಕು. ಇವರು 4 ಗಂಟೆಗೆ ಬೇಗ ಇದ್ರೆ ನಾನು 3 ಗಂಟೆಗೆ ಇರಬೇಕು ಜಪ ಮಾಡ್ಲಿಕ್ಕೆ. ಹಾಗೆ ಅದಕ್ಕಿಂತ ಪರಸ್ಪರ ನಾವು ಅದನ್ನು ಒಬ್ಬರ ನೋಡಿ ನಿರ್ಧಾರ ಆಗ್ಬೇಕಂತ ಹೇಳಿ ಗೀತೆಯ ವಚನ ಪರಸ್ಪರ ಭಾವ ಅಂತ ಹೇಳಿ. ಹಾಗೆ ವಸಂತ ಕುಮಾರ್ ನನಗೆ ನಾನೊಂದು 2000 ಕೊಟ್ಟದಂತ ಹೇಳಿದ ರಿಯಾಜಿಗೆ ಅವರು ಪಾಪ ನಾನು ಎಷ್ಟು ದೊಡ್ಡ ಸ್ವಾಮಿ ಅಂತ ಹೇಳಿದಾಗ, ಆದ್ರೆ ನಾನು ನಿಮ್ಗೆ ಏನು ಕೊಟ್ಟಿಲ್ಲ. ನೀವು ತುಂಬಾ ನನಗೆ ಸಹಕಾರ ಮಾಡಿದ್ರಿ. ಯಾಕಂತ ಹೇಳಿದ್ರೆ ಪ್ರತಿ ಹೋರಾಟಗಳಲ್ಲಿ ನೀವು ನನ್ನ ಜೊತೆ ಭಾಗವಹಿಸಿರಿ. ಮೋರ್ಚಾದಲ್ಲಿ ಇರ್ಬೋದು, ಸೌಪರ್ಣಿಕೆ ಇರ್ಬೋದು, ಬೇರೆ ಬೇರೆ ಕೆಲವೊಂದು ಹೋರಾಟಗಳಲ್ಲಿ ನೋಡಿ ನನ್ನಿಂದಾಗಿ ಬೈಕೊಳಕ್ಕಿಂತ ಇದ್ದೀರಿ, ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಇದುವರೆಗೆ ಭಗವತಿ ಆ ಮೂಕಾಂಬಿಕೆ ನಿಮ್ಮ ಸಮಾಜ ಪರ ಕಾಳಜಿ. ಮತ್ತೆ ಫಸ್ಟ್ ಏನಂತೇಳಿ ನಾವು ಪ್ರಕೃತಿಗಳು ಸೇಮ್ ನೇಚರ್. ನನ್ನ ಫಸ್ಟ್ ಉದ್ದೇಶವೇ ನೇಚರ್ ನೋಡಿಬೇಕಂತ ಹೇಳಿ. ಅದರಿಂದ ನಿಮ್ಗೂ ಒಳ್ಳೇದಾಗ್ಲಿ. ಸೋಮಯ್ಯಜಿ ಅವರು ಒಳ್ಳೆಯ ಮಾತನ್ನು ಹೇಳಿದ್ರು ತುಂಬಾ. ಯಾಕಂದ್ರೆ ಅವ್ರು ಹೇಳಿದಾಗೆ ನಾವು ಪ್ರಶ್ನೆ ಮಾಡುವಂತ ಕ್ಯಾಶೋ ಬ್ಯಾಂಕ್ ನ ಗೋಪಿನಾಥ್ ಇಟ್ಟಿದ್ರು, ಗೇರ್ ಬೀಜ ಇಟ್ಟಿದ್ದಾರೆ ಇಲ್ಲಿ. ಅವರು ಸಹ ಹೇಳಿದ್ರು ನಮ್ಮಲ್ಲೊಂದು ಪ್ರಶ್ನೆ ಮಾಡುವಂತ ಗುಣವೇ. ಪ್ರತಿಯೊಬ್ಬ ಪ್ರಶ್ನೆ ಮಾಡ್ತಾ ಇರ್ಬೇಕು. ನನ್ಗೆ ಒಂದು ಮಾತು ನೆನಪಾಗ್ತದೆ. 1944ರಲ್ಲಿ ನೋಬೆಲ್ ಪ್ರಶಸ್ತಿ ಸಿಕ್ಕಿದ ಇಸ್ತೋರ್ ರಾಫಿ ಅಂತವರು ಅವರು ಹೇಳ್ತಾರೆ, ನೋಬೆಲ್ ಪ್ರಶಸ್ತಿ ಸಿಕ್ಕಿದವರಿಗೆ ನೋಬೆಲ್ ಪ್ರಶಸ್ತಿ ಸಿಕ್ಕುವಾಗ ಅವರ ಹತ್ರ ಕೇಳ್ತಾರೆ, ನಿಮ್ಗೆ ನೋಬೆಲ್ ಪ್ರಶಸ್ತಿ ಸಿಕ್ಲಿಕ್ಕೆ ಏನು ಕಾರಣ ಅಂತೇಳಿ ಹೇಳಿದಾಗ ಇಸ್ತೋರ್ ರಾಫಿ ಒಂದು ಮಾತನ್ನು ಹೇಳ್ತಾರೆ, ನಾನು ಶಾಲೆಯಿಂದ ಬಂದಾಗ ತಾಯಿ ದಿನಾ ಕೇಳ್ತಾ ಇದ್ರು, ನೀನು ಮೇಷ್ಟ್ರ ಜೊತೆ ಪ್ರಶ್ನೆ ಮಾಡಿದ್ಯಾ ಯಾಕೆ ಅನ್ನುವಂತ. ಆ ಪ್ರಶ್ನೆ ಮಾಡುವಂತ ಹವ್ಯಾಸವನ್ನು ಕಲಿಸಿದ್ದೆ ನನಗೆ ತಾಯಿ ಅನ್ನುವಂತ ಮಾತನ್ನ ಹೇಳಿದ್ರು. ಆವಾಗ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ನಾವು ಶಾಲೆಯಲ್ಲಿದ್ದಾಗ ಪ್ರಶ್ನೆ ಮಾಡುವುದಿಲ್ಲ. ಒಬ್ಬ ದೊಡ್ಡ ಚಿಂತಕರು ಒಂದು ಮಾತು ಹೇಳ್ತಾರೆ, ನಾವು ಪ್ರಶ್ನೆ ಮಾಡಿದರೆ ಆ ದಿವಸಕ್ಕೆ ಮೂರ್ಖ ಆಗ್ತೇವೆ. ಅಕಸ್ಮಾತ್ ನಾವು ಪ್ರಶ್ನೆ ಮಾಡದಿದ್ದರೆ ಜೀವನ ಪೂರ್ತಿ ನಾವು ಮೂರ್ಖರಾಗ್ತೇವೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಶ್ರೀಮಂತ ಶಂಕರಾಚಾರ್ಯ ಹೇಳ್ತಾರೆ, 5 ದಿನನಿತ್ಯ ಪ್ರಶ್ನೆಗಳನ್ನು ಮಾಡಬೇಕಂದ್ರೆ ಭಜಗೋವಿಂದ ಹೇಳ್ತಾರೆ. ಕೋಹಂ ಹಸ್ತಂ ಕುತ ಆಯತ ಕಾಮಿ ಜನನಿ ಕೋಮಿ ಮಾತ ತಾಯಿ ಯಾರು ಅಂತ ಹೇಳಿ ಹೇಳ್ತಾರೆ. ಪ್ರಶ್ನೆ ಮಾಡ್ಬೇಕಂತ ಹೇಳ್ತಾರೆ. 5 ಪ್ರಶ್ನೆ. ಕೋಹಂ, ನೀನು ಯಾರು, ನೀನು ಯಾರು, ನೀನು ಯಾರು. ಕೇವಲ ಇದರಿಂದ ಒಂದೇ ಒಂದು ಕೋಹಂ ಅನ್ನುವಂತಹ ಮಾತಿನಿಂದ ರಮಣ ಮಹರ್ಷಿಗಳು ಬ್ರಹ್ಮ ಸಾಕ್ಷಾತ್ಕಾರವನ್ನು ಹೊಂದಿದ್ರು. ಕೋಹಂ, ನಾನು ಯಾರು, ಹೂ ಮಾನಸಂತು ಕಿಂ ಮಾರ್ಗನೇ ಕೃತೆ ನೈವ ಮಾನಸಂ ಮಾರ್ಗಾರ್ಜವಾತ್ ಅಂತ ಹೇಳ್ತಾರೆ ರಮಣ ಮಹರ್ಷಿಗಳು.
ನೀವು ಪ್ರಶ್ನೆ ಮಾಡ್ತಾ ಹೋಗು ಮನಸ್ಸಿನ ಬಗ್ಗೆ, ನೀನು ಯಾರು 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 ಅಂತೇಳಿ. ಮಾರ್ಗನೇ ಪ್ರತಿ ದೈವ ಮಾನಸಂ ಮಾರ್ಗಾಜವಾದ ಹೇಳ್ತಾರೆ. ಅನಂತ ನಿಮ್ಗೆ ಗೊತ್ತಾಗ್ತದೆ ಎನ್ನುವಂತ ಮಾರ್ಗದ ಬಗ್ಗೆ ಹೋದಾಗ ಗೊತ್ತಾಗ್ತದೆ ಅನ್ನೋಂತ ಮಾತ್ರ ಹೇಳ್ತಾರೆ. ನೀನು ಶಂಕರಾಚಾರ್ಯ ಹೇಳಿದಾಗೆ ನೀನು ಯಾರು, ನೀನು ಎಲ್ಲಿಂದ ಬಂದಿದ್ದಿ, ನಿನ್ಗೆ ಎಲ್ಲಿಗೆ ಹೋಗ್ಲಿಕ್ಕುಂಟು, ನಿನ್ನ ನಿಜವಾದ ತಂದೆ ಯಾರು, ನಿಜವಾದ ತಾಯಿ ಯಾರು ಅನ್ನೋಂತ ಪ್ರಶ್ನೆ ಮಾಡ್ಬೇಕನ್ನಂತೆ. ದಿನನಿತ್ಯ ಈ 5 ಪ್ರಶ್ನೆಗಳನ್ನು ಮಾಡ್ಬೇಕನ್ನೋಂತ ಶಂಕರಾಚಾರ್ಯ ಪ್ರಶ್ನೆ ಮಾಡುವಂತ ಹವ್ಯಾಸವನ್ನು ಬೆಳೆಸುವಂತ ದೊಡ್ಡ ಕೆಲಸವನ್ನು ಮಾಡಿ. ಈ ಎಲ್ಲ ನಮ್ಮ ಕಾರ್ಯಕ್ರಮಗಳೆಲ್ಲವೂ ಎಲ್ಲ ಈ ತರ ಆಗ್ಬೇಕು. ಸುಮ್ಮನೆ ಈಗ ನೋಡಿ, ಈಗ ನಾವು ಶಾರದಾ ಪೂಜೆಯನ್ನು ಮಾಡ್ತೇವೆ, ಅದರ ಉದ್ದೇಶ ಇಲ್ಲ. ಜ್ಞಾನ ಕೊಡ್ಬೇಕು ಜನರಿಗೆ. ಈ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಎನ್ನುವಂತ ಕೃಷ್ಣ ಹೇಳ್ತಾರೆ. ನಾಲೆಜ್ ಇಸ್ ದ ಪವರ್. ಜನರಿಗೆ ಜ್ಞಾನ ಕೊಡ್ಬೇಕು. ಭಗವದ್ಗೀತೆ ಉಪಾಸನೆ ಮಹಾಭಾರತ ನಾವು ಸುಮ್ಮನೆ ಗರ್ವದಿಂದ ಗರ್ಜಿಸು ಹಿಂದೂ ಅಂತ ಹೇಳಿದ್ರೆ ಆಗುದಿಲ್ಲ. ಪಕ್ಕದ ವ್ಯಕ್ತಿ ಹೇಳಿದ್ರೆ ಭಗವದ್ಗೀತೆಯಲ್ಲಿ ಅಧ್ಯಾಯ ಎಷ್ಟು ನಮ್ಗೆ ಗೊತ್ತಿಲ್ಲ. ನಮ್ಗೆ ಹಿಂದೂ ಗರ್ಜಿಸುದು ಮಾತ್ರ ಗೊತ್ತಿಲ್ಲ ಭಗವದ್ಗೀತೆಯ ಬಗ್ಗೆ. ನಮಗೆ ಕನ್ಫ್ಯೂಷನ್ ಆದಾಗ, ನಮಗೆ ತೊಂದರೆ ಆದಾಗ ನಾವು ಕೇವಲ 1-2 ವಿಷಯಕ್ಕೆ ನಾವು ಇದಾದ್ರೆ ಸಮರ್ಪಣೆ ಮಾಡಿದ್ರೆ ಸಾಕು. ನಮ್ಗೆ ಭಗವದ್ಗೀತೆಗೆ ನಾವು ಸಮರ್ಪಣೆ ಮಾಡಿದ್ರೆ ಎಲ್ಲಾ ಪರಿಹಾರಗಳು ಸಿಗ್ತದೆ. ಒಂದು ರಾಮನಾಮ ಮತ್ತು ಕೃಷ್ಣನಾಮಕ್ಕೆ ಸಮರ್ಪಣೆ ಮಾಡಿದ್ರೆ ಎಲ್ಲ ವ್ಯವಸ್ಥೆಗಳಾಗ್ತದೆ. ದೊಡ್ಡ ಸಂಗತಿ ಏನಿಲ್ಲ. ಈ ವೇದಾಂತವನ್ನೆಲ್ಲ ಅದು ಆಧ್ಯಾತ್ಮವನ್ನೆಲ್ಲ ಸುಮ್ಮನೆ ಎಲ್ಲ ಅದು ಹಾಗೆ ಹೀಗೆ ಅಂತೇಳಿ ಮಾಡಿ ಎಲ್ಲ ಸುಮ್ಮನೆ ಅದನ್ನು ಹೇಳಿದ್ದು. ಎಂಜಾಯ್ ಒಂದು ಮಾತು ಹೇಳ್ತಾರೆ. ಒಂದು ದೊಡ್ಡ 2 ಪಂಡಿತರು ಇದ್ದಾರೆ. ದೊಡ್ಡ ಒಬ್ಬ ರಾಜ ಅನೌನ್ಸ್ ಮಾಡಿದ ಏನಂತ ಹೇಳಿದ್ರೆ, ಈ ನಾವೊಂದು ಕೋಣೆಗೆ ಲಾಕ್ ಹಾಕಿದ್ದೇವೆ, ಆ ಲಾಕ್ ಅನ್ನು ತೆಗಿಬೇಕು, ಆ ತೆಗೆದವರಿಗೆ ಅರ್ಧ ರಾಜ್ಯ ಕೊಡ್ತೇವೆ ಅಂತೇಳಿ. 2 ಜನ ದೊಡ್ಡ ಪಂಡಿತರೆಲ್ಲ ಬಂದ್ರು. ಒಬ್ಬ ಪಂಡಿತರು ದೊಡ್ಡ ಪುಸ್ತಕ ಎತ್ಕೊಂಡು ಬಂದು ಅಲ್ಲೇ ನಾವು ಸ್ಟಡಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಇನ್ನೊಬ್ಬ ಪಂಡಿತ ಇದ್ದ, ಅವ್ನಿಗೆ ಎಂತ ಗೊತ್ತಿಲ್ಲ, ಚೆನ್ನಾಗಿ ಮಲಗಿ ಆದ ನಂತರ ಸ್ವಲ್ಪ ದಿನ ಆಯ್ತು ಓದ್ತಾನೆ ಇದ್ದ. ಸೀದೆ ಒಬ್ಬ ಏನು ಗೊತ್ತಿಲ್ಲ ಎತ್ಕೊಂಡು ಹೋಗೋದು ಬಂದ. ರಾಜ ಹೇಳಿದ, ನೀನು ಬಂದ್ಯವನ? ಹೌದು. ಮತ್ತೆ ಇವ ಪಂಡಿತ ಓದ್ತಾನೆ ಇದ್ದಾನೆ. ನೋಡಿದಾಗ ಏನಂತ ಹೇಳಿ ಅದಕ್ಕೆ ಲಾಕ್ ಹಾಕ್ಲಿಲ್ಲ, ಓಪನ್ ಇದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಹಾಗೆ ಅದೆಲ್ಲ ಲಾಕ್ ಹಾಕಿರುವುದಿಲ್ಲ, ಸುಮ್ಮನೆ ಅದೆಲ್ಲ ಬೌಂಡ್ರಿ ಅದನ್ನೆಲ್ಲ ಬಿಟ್ಟು ನಾವು ಮುಂದುವರೆದ್ವಿ. ಫಸ್ಟ್ ಏನಾದ್ರೆ ಹ್ಯುಮ್ಯಾನಿಟಿ, ಮನುಷ್ಯತ್ವ. ನಮ್ಮಲ್ಲಿ ಮನುಷ್ಯತ್ವ ಬೇಕು. ಆಧ್ಯಾತ್ಮದ ಪರಮೋಚ್ಚಮ ಲಕ್ಷ್ಯ ಏನಂತ ಹೇಳಿದ್ರೆ ನಮ್ಮಲ್ಲಿ ಮನುಷ್ಯತ್ವದ ಬೆಳವಣಿಗೆ, ಮನುಷ್ಯತ್ವ ಬೇಕಾಗುವಂತ. ನಂಗೊಂದು ಮಾತು ನೆನಪಾಗ್ತದೆ ನೋಡಿ. ಮೊನ್ನೆ ಲಾಸ್ಟ್ ವಯನಾಡಲ್ಲಿ ದೊಡ್ಡ ಲ್ಯಾಂಡ್ ಸ್ಲೈಡ್ ದುರಂತ, ಇಡೀ ಜನ ಮಲಗಿದ್ರು. ರಾತ್ರಿ ಬೆಳಿಗ್ಗೆ ಇಡೀ ಊರೇ ಇಲ್ಲ. ಆವಾಗ ರಾತ್ರಿ ಒಂದು ಮನೆಯಲ್ಲಿ ಒಂದು ಅಜ್ಜಿ ಇದ್ರು, ಸುಜಾತ ಅನ್ನುವಂಥವ್ರು. ಎಲ್ಲಾ ಜನ ಸತ್ತಿದ್ರು. ಒಂದು ಸಣ್ಣ ಹೆಣ್ಣು ಮಗು ಮೊಮ್ಮಗಳನ್ನು ಹಿಡ್ಕೊಂಡು ಹೇಗೋ ಕಷ್ಟಪಟ್ಟು ಅಡಿಯಿಂದ ಎಬ್ಬಿಸಿ ಈ ಬೇರು ಮರವನ್ನೆಲ್ಲ ಹಿಡಿದು ಆ ನೀರಿನ ಹೊರತೆಯಲ್ಲಿ ಓಡ್ಕೊಂಡು ಬಂದು ದೊಡ್ಡ ಒಂದು ಪರ್ವತಕ್ಕೆ ಹೋದ್ರು. ಅಲ್ಲಿ ಇನ್ನು ಹೇಗಾದ್ರೂ ಮಾಡಿ ಮಲಗು ಅಂತ ಹೇಳುವಾಗ ಭಾರಿ ದೊಡ್ಡ ಒಂದು ಕಾಡಾನೆ ಬಂತು. ಇವ್ರಿಗೆ ಹೆದರಿಕೆ ಆಯ್ತು. ಸುಜಾತ ಮಲಯಾಳಿಯಲ್ಲಿ ಮಾತಾಡಿದ್ರಂತೆ, ನಾನು ಇಷ್ಟು ಕಷ್ಟಪಟ್ಟು ನಮ್ಮ ಮನೆಯ ಒಂದು ಕುಡಿ ಎಲ್ಲ ಸತ್ತಿದ್ದಾರೆ, ಈ ಮಗುವನ್ನು ನಾವು ಬದುಕಿಸ್ಬೇಕಂತೇಳಿ ಇಷ್ಟು ಕಷ್ಟದಿಂದ ಬರುವಾಗ ನೀನಿದ್ದಿ, ನಿನ್ನ ನಂಬಿ ನಾನು ಬಂದಿದ್ದೇನೆ, ನಮ್ಗೆ ಏನು ಅನ್ಯಾಯ ಮಾಡಬೇಡ ಅಂತ ಹೇಳುವಾಗ ನೀವು ನೋಡಿದ್ದೀರಿ, ವೈರಲ್ ಆಯಿತು. ಆ ರಾತ್ರಿ ಇಡೀ ಆನೆ ಏನೂ ತೊಂದರೆ ಮಾಡಲಿಲ್ಲ ನೋಡಿ. ಒಂದು ಪಶುವಿಗೂ ಒಂದು ಪ್ರಾಣಿಗೂ ಮನುಷ್ಯತ್ವ ಇದೆ, ಆದ್ರೆ ಮನುಷ್ಯನಿಗೆ ಮನುಷ್ಯತ್ವ ಇದೆಯಾ ಅನ್ನುವಂತಹ ಪ್ರಶ್ನೆ. ಒಂದು ದೊಡ್ಡ ಬುದ್ಧಿಮಾಂದ್ಯ ಶಾಲೆಯಲ್ಲಿ ಸ್ಪೋರ್ಟ್ಸ್ ಮಾಡಿದೆ. ಬುದ್ಧಿಮಾಂದ್ಯ ಮಕ್ಕಳು ಯಾರು ನಾವು ಹೇಳ್ತೇವೆ ನೋಡಿ, ತಲೆ ಸರಿ ಇಲ್ಲ ಅಂತೇಳಿ, ಆ ಮಕ್ಕಳಿಗೆ ಒಂದು ದೊಡ್ಡ ರೇಸ್ ಕಾಂಪಿಟಿಷನ್ ಮಾಡಿದೆ. ಆ ರೇಸ್ ಕಾಂಪಿಟಿಷನ್ 10 ಮಕ್ಕಳು ಭಾಗವಹಿಸಿದರು. 10 ಮಕ್ಕಳು ಓಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಓಡ್ಲಿಕ್ಕೆ ಪ್ರಾರಂಭ ಮಾಡುವಾಗ ಒಂದು ಅರ್ಧ ಓಡಿದ್ರು. ಒಂದು 10ರಲ್ಲಿ ಒಂದು ಮಗು ಕಾಲು ಜಾರಿ ಬಿತ್ತು. ಮಧ್ಯ ಕಾಲು ಜಾರಿ ಬಿದ್ದಾಗ
ಆ ಮಗುವನ್ನು ಓದುವಂತ 9 ಮಕ್ಕಳು ನೋಡ್ತಾರೆ. ಅವರು ಅಲ್ಲಿಂದ ವಾಪಸ್ ಬಂದು ಆ ಮಗುವನ್ನು ಎತ್ತುಕೊಂಡು ಓಡ್ತಾರೆ. ರಿಸಲ್ಟ್ ಅನೌನ್ಸ್ ಆಯ್ತು. ಆ ರಿಸಲ್ಟ್ ಅಲ್ಲಿ ಹೇಳಿದ್ರು, ಈ ಓಟದಲ್ಲಿ ಯಾರು ಗೆದ್ದಿದ್ದಾರೆ ಅಂತೇಳಿ ಗೊತ್ತಿಲ್ಲ, ಆದ್ರೆ ಮನುಷ್ಯತ್ವ ಮಾನವೀಯತೆ ಗೆದ್ದಿದೆ ಅನ್ನುವಂತ ಮಾತನ್ನು, ಮನುಷ್ಯತ್ವ ಹ್ಯುಮ್ಯಾನಿಟಿ ಅದು ಗೆದ್ದಿತ್ತು ಅನ್ನುವಂತ ಮಾತನ್ನ ಹೇಳ್ತಾರೆ. ಒಂದು ಕಾಲ ಇತ್ತು ನೋಡಿ, ತುಂಬಾ ಜನ ಹಿರಿಯರು ಇದ್ದೀರಿ ಇದರಲ್ಲಿ ವೇದಿಕೆಯಲ್ಲಿ. ನಮ್ಮ ಮನೆಯಲ್ಲಿ ರಾತ್ರಿ ಹೊತ್ತು ಗಂಜಿಗೆ, ನೀವು ಗಂಜಿ ಮಾಡ್ತೀರಿ ಅಂತ ಗೊತ್ತಿಲ್ಲ, ನಮ್ಮಲ್ಲಿ ಗಂಜಿ ಅಂತ ಗಂಜಿ ಮಾಡ್ತಾರೆ. ಆ ಗಂಜಿಗೆ ನೀರು ಹಾಕುವಂತ ಒಂದು ಸಂಪ್ರದಾಯ ಒಂದು ಕಡೆಯಲ್ಲಿ, ಎಲ್ಲ ಊಟ ಆದ ನಂತರ ಗಂಜಿಗೆ ನೀರು ಹಾಕುವಂತಹ ಸಂಪ್ರದಾಯ. ಯಾಕಂತ ಹೇಳಿದ್ರೆ ಮರುದಿವಸಕ್ಕೆ ಅಂತೇಳಿ ಅದನ್ನು ಗಂಜಿಗೆ ನೀರು ಹಾಕುವಾಗ ಮನೆಯ ಅಜ್ಜಿ ಕೇಳ್ತಾ ಇದ್ರು, ಕಡೆ ಬಸ್ ಹೋಗಿದೆಯಾ ಅಂತೇಳಿ ಕೇಳ್ತಾ ಇದ್ರು. ಯಾಕೆ ಆ ಕಡೆ ಬಸ್ ಅಲ್ಲಿ ಯಾರಾದ್ರೂ ಅತಿಥಿಗಳು ಬಂದರೆ ಅವನಿಗೆ ಊಟಕ್ಕೆ ಬೇಕು ಅನ್ನುವಂತೆ ಅಷ್ಟು ದೊಡ್ಡ ಚಿಂತನೆ. ಆದ್ರೆ ಈಗ ಹಳ್ಳಿ ಪ್ರದೇಶಗಳಲ್ಲಿ ಇದೆಲ್ಲ ಸಿಗ್ತದೆ ನೋಡಿ. ಹಳ್ಳಿಗಳಲ್ಲಿ ನಮ್ಮ ಹಿರಿಯರೆಲ್ಲ ಅಜ್ಜಿ ಎಲ್ಲ ಇರುವಾಗ ಮಿಕ್ಸಿ ಇರ್ಲಿಲ್ಲ, ಗ್ರೈಂಡರ್ ಇರ್ಲಿಲ್ಲ, ಏನಿರ್ಲಿಲ್ಲ, ಶಾಪ್ ಎಲ್ಲ ದೂರ ದೂರ ಇತ್ತು. ಆದ್ರೂ ಅತಿಥಿಗಳು ಬಂದಾಗ ಬೇಕಾದಷ್ಟು ಫುಡ್ ಮಾಡುವಂತ ಒಂದು ವಿಶಾಲತೆ ಇತ್ತು. ಇವತ್ತು ನೀವು ಫ್ಲಾಟಿಗೆ ಹೋಗಿ, ಸಿಟಿಗೆ ಹೋಗಿ, ಅಲ್ಲಿ ಏನ್ ಸಿಗ್ತದೆ ಆನ್ಲೈನ್. ನಮ್ಮಲ್ಲಿ ಸಿಟಿಗಳಲ್ಲಿ ಮತ್ತೆ ದೊಡ್ಡ ದೊಡ್ಡ ಮನೆಗಳಲ್ಲಿ ಸಾವಿರಾರು ಸ್ಕ್ವೇರ್ ಫೀಟ್ ನ ಮನೆಗಳಿದೆ. ಡೈನಿಂಗ್ ಹಾಲ್, ನಮ್ಗೆ ಹಿಂದೆಲ್ಲ ಡೈನಿಂಗ್ ಹಾಲ್ ಇರ್ಲಿಲ್ಲ, ಆದ್ರೆ ಈಗ ಡೈನಿಂಗ್ ಹಾಲ್, ಆ ಡೈನಿಂಗ್ ಟೇಬಲ್ ನೀವು ಮನೆಯಲ್ಲಿ ಹೋಗಿ ನೋಡಿ. ಆ ಡೈನಿಂಗ್ ಟೇಬಲ್ ಅಲ್ಲಿ ವರ್ಷಕ್ಕೆ 1 ಬಾರಿ ಆದರೂ ಕುಟುಂಬಸ್ಥರೆಲ್ಲ ಸೇರಿ ಊಟ ಮಾಡಿದ್ದು ಉಂಟಾ ನೋಡಿ ಅಂತ. ಆ ಡೈನಿಂಗ್ ಟೇಬಲ್ ಲ್ಯಾಪ್ಟಾಪ್ ಇಡ್ಲಿಕ್ಕೆ ಅಥವಾ ಮದ್ದಿನ ಇಡ್ಲಿಕ್ಕೆ ಮಾತ್ರ ಇಲ್ಲಿ ಯೂಸ್ ಆಗುವಂತ. ನಮ್ಮ ಅಜ್ಜಿಯಲ್ಲಿ ಗ್ರೈಂಡರ್ ಎಲ್ಲ ಇರ್ಲಿಲ್ಲ. ಆ ಒಂದು ಗ್ರೈಂಡರ್ ಬಂದು ಗಡ್ 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 ಅಂತ ತಿಂತಾ ಇತ್ತು. ಆನಂತರ ಇನ್ವೆಸ್ಟಿಗೇಷನ್ ಚೇಂಜ್ ಆಯ್ತು, ಟಿಂಟಿಂಗ್ ಗ್ರೈಂಡರ್ ಬಂತು, ಟೇಬಲ್ ಟಾಪ್ ಬಂತು, ಮಿಕ್ಸಿ ಬಂತು, ಎಲ್ಲಾ ಮನೆಯಲ್ಲಿದೆ. ಆದ್ರೆ ಸಂಜೆಯ ಸಾಂಬಾರ್ ಮಾತ್ರ ಕಾಮತ್ ಹೋಟೆಲಿಂದ ಬರ್ಬೇಕು ನಮ್ಮ ಆಲೋಚನೆ. ಅಥವಾ ಆನ್ಲೈನ್ ಸಿಟಿ ಅಲ್ಲ, ನಮ್ಮ ಅಜ್ಜಿ ಒಂದು ದೂರ ನಿಂತು ಒಂದು ಉಪ್ಪು ಒಂದು ಹಿಡಿ ಹಾಕಿದ್ರೆ ಅಷ್ಟು ಪರಿಮಳ, ಅಷ್ಟು ಟೇಸ್ಟ್ ಆ ಫುಡ್ ಅಲ್ಲಿ. ಅಜ್ಜಿ ನಮ್ಮ ಇಡೀ ಹಿಂದೂ ಪರಂಪರೆಯನ್ನು ರಕ್ಷಿಸಿದ ಅಜ್ಜಿ ಕಥೆಗಳು. ಅಜ್ಜಿ ಇವತ್ತು ಅಜ್ಜಿ ನಮ್ಮ ಮನೆಯಲ್ಲಿ ಇಲ್ಲ. ಅಜ್ಜಿ ಏನು ನೋಡಿ, ಈಗ ಮನೆಯಲ್ಲಿ ಇರೋದು ಯಾವುದು? CCTV. ನಮ್ಮ ಮನೆಯಲ್ಲಿ ಅಜ್ಜಿ ಇದ್ರೆ ಯಾವ CCTV ಬೇಡ, ಎಲ್ಲ ಕಣ್ಣಲ್ಲಿ ರೌಂಡ್ ಬರ್ತಾ ಇರ್ತದೆ. ಒಂದು 50% ಕಣ್ಣು ಅಜ್ಜನ ಮೇಲೆ ಇದ್ರೆ 50% ಮನೆಯಲ್ಲಿ ಇರ್ತದೆ. ನಮ್ಮ ಅಜ್ಜಿ ಎಷ್ಟು ದೊಡ್ಡ CCTV ಯಾರು? ನಮ್ಮ ಅಜ್ಜಿ ಎಷ್ಟು ದೊಡ್ಡ ಸೈಕಾಲಜಿಸ್ಟ್ ಯಾರು? ಎಷ್ಟು ದೊಡ್ಡ ಸೈಕಾಲಜಿಸ್ಟ್ ಅಜ್ಜಿ. ಎಲ್ಲಿಯಾದ್ರೂ ನಮ್ಗೆ ಸೂಸೈಡ್ ಮಾಡ್ಬೇಕಂತ ಹೇಳಿ ಆದ್ರೆ ಅಜ್ಜಿ ಹತ್ರ ಹೋಗಿ ಹೇಳಿದ್ರೆ ಅಜ್ಜಿಯ ತೊಡೆಯಲ್ಲಿ ಒಂದ್ಸರಿ ಮಲ್ಗಿ ಅಜ್ಜಿ ಮೈ ನೇರವೇ ತಲೆಯೆಲ್ಲ ಇದು ಮಾಡಿ ಪ್ರೆಸ್ ಮಾಡಿದ್ರೆ ನೀ ಏನ್ ಹೆದರಬೇಡ, ನಮ್ಮ ಜೊತೆ ಪಂಚಲಿಂಗೇಶ್ವರ ಮತ್ತು ಮೂಕಾಂಬಿಕೆ ಇದ್ದಾರೆ ಅಂತ ಹೇಳಿದ್ರೆ 100 ಸೈಕಾಲಜಿಸ್ಟ್ಗೆ ಸಮಾನ, ಅಷ್ಟು ತಾಕತ್ ಅಜ್ಜಿಗೆ. ನಮ್ಮ ಅಜ್ಜಿ ಎಷ್ಟು ದೊಡ್ಡ ಸೈಕಾಲಜಿಸ್ಟ್ ಅಂತ ಹೇಳಿದ್ರೆ ಅಜ್ಜನ ಸುದ್ದಿ ಇರ್ತಿರ್ಲಿಲ್ಲ. ಅಜ್ಜನ ಎಲ್ಲಾದ್ರೂ ಹುಚ್ಚಿ ಹಿಡಿದ್ರೆ ಅಜ್ಜಿ ಅಂತ ಹೇಳಿದ್ರೆ ಸಾಕು, ಅಜ್ಜನ ಹುಚ್ಚ ಅಲ್ಲೇ ಬೇಕು. ಎಷ್ಟು ಒಂದು ಒಳ್ಳೆಯ ಬಾಂಧವ್ಯ, 50 ವರ್ಷ 60 ವರ್ಷ ಸಂಸಾರ. ಭಾರತಕ್ಕೆ ಬಂದಂತ ಒಬ್ಬ ವಿದೇಶಿ ಹತ್ರ ಒಬ್ಬ ಕೇಳ್ತಾನೆ, ನಿಮಗೆ ಭಾರತದಲ್ಲಿ ಅತ್ಯಂತ ಅದ್ಭುತ ಕಂಡದ್ದು ಯಾವುದು? ತಾಜ್ ಮಹಲ್. ತಾಜ್ ಮಹಲ್ ಅದ್ಭುತ ಕಂಡಿತ. ಆವಾಗ ಅವ ಹೇಳ್ತಾನೆ, ನಮ್ಗೆ ಭಾರತದಲ್ಲಿ ತಾಜ್ ಮಹಲ್ ಅಥವಾ ಬೇರೆ ಏನೂ ಅದ್ಭುತ ಕಾಣಲಿಲ್ಲ. ನಮ್ಗೆ ಕಂಡದ್ದು ಭಾರತದಲ್ಲಿ ಅತ್ಯಂತ ಅದ್ಭುತ ಏನಂತ ಹೇಳಿದ್ರೆ ಇಲ್ಲಿಯ ಒಂದು ಕುಟುಂಬ ವ್ಯವಸ್ಥೆ, ಇಲ್ಲಿಯ ಕುಟುಂಬ ದೇವಸ್ಥಾನ ಇದ್ದಂತೆ ಇದೆ ಅನ್ನುವಂತಹ ಮಾತನ್ನು ಒಬ್ಬ ವಿದೇಶಿ ಹೇಳ್ತಾನೆ. ನಮ್ಮ ಅಜ್ಜಿ ಮಾಡಿದ್ದಿದೆಯಾ ಕೇಳಿ. ನಾನು ನನ್ನ ಅಜ್ಜಿ ಹತ್ರ ಒಂದ್ಸರಿ ಕೇಳಿದೆ, ನಿಮ್ಮ ಆನಿವರ್ಸರಿ ಡೇಟ್ ಎಷ್ಟು ಅಂತ ಹೇಳಿ. ಡೇಟ್ ಏನಂತಿಲ್ಲ, ಇವತ್ತು ಆನಿವರ್ಸರಿ ಗಿಫ್ಟ್ ಅಂತ
ಮಿಡ್ ನೈಟ್ ಗಿಫ್ಟ್ ಏನು? ನಮ್ಮೂರಲ್ಲೆಲ್ಲ ಆಯ್ತು ಮಿಡ್ ನೈಟ್ ಗಿಫ್ಟ್ ಹೋಗ್ಲಿಕ್ಕೆ. ಮದುವೆಗಿಂತ ಮುಂಚೆ ಎಂಗೇಜ್ಮೆಂಟ್ ಆಯ್ತು, ಸರ್ಪ್ರೈಸ್ ಗಿಫ್ಟ್ ಅಂತೇಳಿ ಹೋದದ್ದು. ರಾತ್ರಿ ಗೊತ್ತಿಲ್ಲದ ಹಾಗೆ ಮನೆಯ ಮಾಡಿಗೆ ಹೋಗಿ ಏನು ಪೈಪ್ ಎಲ್ಲ ಹಿಡಿದು ಗಿಫ್ಟ್ ಕೊಡ್ಲಿಕ್ಕೆ ಹೋದದ್ದು. ಇವ್ರಿಗೆ ನೋಡಿ ಪ್ರಯತ್ನ ಏನಂತೇಳಿ ಎದುರಿ ನೋಡ್ತಾ ಇಲ್ಲ ಕಳ್ಳವ ಅಂತೇಳಿ. ಅವರು ಫೋನ್ ಮಾಡಿ ಹೇಳಿದ್ರು, ನಿನ್ನೆ ನನ್ನ ಮಗಳಿಗೆ ಫಿಕ್ಸ್ ಮಾಡಿದ ಹುಡುಗ ಬಂದಿದ್ದ ಸ್ವಾಮೀಜಿ ರಾತ್ರಿ, ಏನೋ ಮಾರೆ ನಮ್ಮ ದೊಡ್ಡ ನಾಯಿಯನ್ನು ಬಿಟ್ಟಿರ್ಲಿಲ್ಲ ಮಾರ್ರೆ, ಇಲ್ಲಾದ್ರೆ ಗಿಫ್ಟ್ ಔಟ್ ಅಂತ ಹೇಳ್ತಿದ್ರು. ನಮ್ಮ ಅಜ್ಜ ಮತ್ತು ಅಜ್ಜಿ ಒಂದು ಗಿಫ್ಟ್ ಕೊಟ್ಟದಿಲ್ಲ, ಅವರಿಗೆ ಅಜ್ಜನಿಗೆ ಅಜ್ಜಿ ಗಿಫ್ಟ್, ಅಜ್ಜಿಗೆ ಅಜ್ಜಿ ಗಿಫ್ಟ್. ಒಂದು ದಿನ ಅಜ್ಜ ಹನಿ ಸ್ವೀಟಿ ಡಾರ್ಲಿಂಗ್ ಅಂತೇಳಿ ಇವುಗಳು ಉಂಟ. ಈಗ ಹನಿ ಸ್ವೀಟ್ ಡಾರ್ಲಿಂಗ್ ಹಾರ್ದಿಕ್ ಬರ್ತೇವ 3 ತಿಂಗಳಿಲ್ಲ ಒಂದ್ ಸ್ವಲ್ಪ ಇದು ನೋಡಿ. ನಾವು ಒಂದ್ಸರಿ ಬೊಂಬೈಗೆ ಹೋದಾಗ ನಮ್ಮ ಫ್ಲೈಟ್ ಲೇಟ್ ಆಯ್ತು. ಸುಮ್ಮನೆ ಕೂತ್ಕೊಂಡಿದ್ದೆ, ನಮ್ ಸ್ವಲ್ಪ ಪರಿಚಯ ಮಾಡಿ ಜಾಸ್ತಿ. ಒಬ್ರು ಬಂದಿರ್ಬಲ್ಲ ಪರಿಚಯದವರು, ಸ್ವಾಮೀಜಿ ಬಾಂಬೆ ಅಂತ ಹೇಳಿದ್ರು. ಹೌದಾ, ಕೂತ್ಕೊಂಡೆ ಅಂತ ಹೇಳಿ ಅಲ್ಲಿ ಅವ ಹೆಂಡತಿದ್ರು. ಕ್ಷೇತ್ರ ಹೇಳಿದ್ರೆ, ನೀವೊಂದು ಕೆಲಸ ಮಾಡೋ ಮಾರಕ್ಕೆ, ನೀನು ಇದಕ್ಕೆ ಪಾಸ್ ತಕೊಂಡು ಬಾ ಅಂತ ಹೇಳಿ ಬೋರ್ಡಿಂಗ್ ಪಾಸ್ ತಕೊಂಡು ಬಾ ಅಂತ ಕಳಿಸಿದ್ರು. ಬೋರ್ಡಿಂಗ್ ಪಾಸ್ ತಕೊಂಡು ಅಂತ ಹೇಳಿ ಕಳಿಸಿದಾಗ ಇವ್ರು ಬೋರ್ಡಿಂಗ್ ಪಾಸ್ ತಕೊಂಡು ಹೋದ್ರು. ಬಂದ ನಂತರ ಇವ್ರು ಹೇಳಿದ್ರು, ಅಲ್ಲಿ ಬೋರ್ಡಿಂಗ್ ಪಾಸ್ ತಕೊಂಡ್ರೆ ಈಗ ಏನು ಸಮಸ್ಯೆ ಅಂತ ಹೇಳಿ ನಿಮ್ಗೆ ಮತ್ತೆ ನಂಗೆ ಒಟ್ಟಿಗೆ ಸೀಟ್ ಇಲ್ಲ ಅಂತ ಹೇಳಿ, ಬೇರೆ ಬೇರೆ ಸೀಟ್ ಅಂತ ಹೇಳಿ. ಹೌದಾ, ಇವರು ಕೂಡ ಹೋಗಿ ನಾನು ಕೇಳಿ ಬರ್ತೇನೆ ಅಂತ ಹೇಳಿ ಅಲ್ಲಿ ಕೌಂಟರ್ ಅಲ್ಲಿ ಹೋಗಿ ನಮ್ಗೆ ಮತ್ತೆ ಅವರಿಗೆ ಒಟ್ಟಿಗೆ ಸೀಟ್ ಇಲ್ಲ ಅಂತ ನನಗೆ ಹೇಳಿದ್ರು. ಹೌದಾ ಅಂತ ಹೇಳಿದ್ರು. ಹೌದು, ನಿಮ್ಗೆ ಮತ್ತೆ ಅವರಿಗೆ ಒಟ್ಟಿಗೆ ಸೀಟ್ ಇಲ್ಲ ಅಂತ ಹೇಳಿ. ಇವ್ರು ಅವ್ರ ಹತ್ರ ಎಲ್ಲ ಕೇಳಿ ಇದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಏನಾದ್ರು ಕೊಡ್ಬೇಕು. ಅವಾಗ ಅವ್ರು ಹೇಳಿದ್ರು, ಅದು ಅವು ನಿಮ್ಮ ಹೆಂಡತಿ ಯಾವಾಗ ಕೊಟ್ಟಾಗಿದೆ ಈ ಹೋಗಿ ಅಂತ ಹೇಳಿ. ಒಟ್ಟಿಗೆ ಹೋಗಿಗೆ ತಯಾರಿಲ್ಲ. ಇವತ್ತು ಗಂಡ ಹೆಂಡತಿಯ ಪರಿಸ್ಥಿತಿ. ಮಕ್ಕಳು, ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಕೇವಲ ಆಶೀರ್ವಚನ ಮಾತ್ರ ಅಲ್ಲ, ನಾವು ಬದುಕಬೇಕು. ನಾವು ಬದುಕಿದ ನಂತರ ಆಧ್ಯಾತ್ಮ ಮತ್ತು ನಾವು ಬದುಕಬೇಕು, ಅದು ಬಾರಿ ಮುಖ್ಯವಾದ. ನೋಡಿ, ಮಕ್ಕಳಿದ್ದಾರೆ ಇವತ್ತು, ಮಕ್ಕಳ ಸ್ಥಿತಿ 2%, 3% ಮಾರ್ಕ್ ಕಮ್ಮಿ ಆದ್ರೆ ಸೂಸೈಡ್ ಮಾಡ್ಕೊಳ್ತಾರೆ. ಆಲೋಚನೆ ಮಾಡ್ಕೊಳ್ಳಿ. ವಿದ್ಯೆಯ ಪ್ರಥಮ ಒಂದು ಏನು ಔಟ್ಪುಟ್ ಏನು? ನಮ್ಮಲ್ಲಿ ಧೈರ್ಯ ಬರ್ಬೇಕು. ಧೈರ್ಯ ಸರ್ವತ್ರ ಸಾಧನ ಅಂತ ಹೇಳಿದ್ರೆ ನಮ್ಮ ಧೈರ್ಯವೇ ಇಲ್ಲ ಮಕ್ಕಳಿಗೆ. ಮೊನ್ನೆ ನಮ್ಮ ಊರಲ್ಲೇ ಆಯ್ತು, ಒಬ್ಬ ಇಂಗ್ಲಿಷ್ ಮೀಡಿಯಂನ ಹುಡುಗ 98% ಮಾರ್ಕ್, 98. ಇವ ಹುಡುಕುದು ನನ್ನ 2% ಎಲ್ಲಿ ಹೋಯ್ತು, 2% ಎಲ್ಲಿ ಹೋಯ್ತು ಅಂತ ನನಗೆ ತಲೆ ಬಿಸಿ. 2% ಹುಡುಕು. ನಮ್ಮ ಗವರ್ಮೆಂಟ್ ಶಾಲೆ ಕನ್ನಡ ಶಾಲೆಯ ಒಂದು ಮಗು, ಆ ಮಗುವಿಗೆ 2% ಮಾರ್ಕ್. ಇವ ಬೇಗ ಎದ್ದು ತಣ್ಣೀರು ಸ್ನಾನ ಮಾಡಿ ನೇರ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪಂಚಗಜ್ಜಾಯ ಹಾಕಿ, ದೇವರೇ ಒಂದು 2 ಕೊಟ್ಟಿಯಲ್ಲ ಮಾರೆ ಅಂತೇಳಿ ದೇವರಿಗೆ ಥ್ಯಾಂಕ್ಸ್ ಕೊಟ್ಟು, ಆ ಪ್ರಸಾದವನ್ನು ಮೇಷ್ಟ್ರ ಹತ್ರ ಕರ್ಕೊಂಡು ಹೋಗಿ ಹೇಳಿ, ನಾನು ಏನೂ ಬರಲಿಲ್ಲ ಮಾರ, ಖಾಲಿ ರಿಜಿಸ್ಟ್ ನಂಬರ್ ಬರ್ತದೆ ಅದಕ್ಕೆ 2 ಕೊಟ್ಟಿದ್ದೀರಿ ಅಂತೇಳಿ ಅವರಿಗೆ ಥ್ಯಾಂಕ್ಸ್ ಕೊಟ್ಟ. ನೋಡಿ, ಅವಾಗ 2 ಹುಡುಕ್ತಾ ಇದ್ದೇನೆ. ಅವ ಕೇಳಿದ, ನಾನು 2 ಆವಾಗ ಈಗ ಪಕ್ಕದಲ್ಲಿ ಹೇಳುದು, ತಲೆಬಿಸಿ ಮಾಡಬೇಡ, 2% ನನ್ನ ಹತ್ರ ಇದೆ ಮಾರ ಅಂತ ಹೇಳ್ತಾನೆ. ತಾಕತ್ ಗವರ್ಮೆಂಟ್ ಬಂದು ಈಗ ಗವರ್ಮೆಂಟ್ ಶಾಲೆ ನೋಡಿ. ಇವತ್ತು ನಾನು ಎಲ್ಲ ಕಡೆಯಲ್ಲಿ ಹೇಳ್ತೇನೆ ನೋಡಿ, ಸರ್ಕಾರಿ ಶಿಕ್ಷಣದ ವ್ಯವಸ್ಥೆ ಇವತ್ತು ಬಹುತೇಕ ವೇದಿಕೆಯಲ್ಲಿ ಇರುವವರೆಲ್ಲರೂ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲಿತವರಲ್ಲ, ಕನ್ನಡ ಮಾಧ್ಯಮದಲ್ಲಿ ಕಲಿತವರು. ನೀವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ದೇವಸ್ಥಾನಗಳ ಲಿಸ್ಟ್ ತೆಗೀರಿ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಡೊನೇಷನ್ ಕೊಟ್ಟದ್ದು, ಅತ್ಯಂತ ಸಮಾಜ ಸೇವೆ ಮಾಡಿದ ಕನ್ನಡ ಶಾಲೆಯ ಮಕ್ಕಳು. ಇಂಗ್ಲಿಷ್ ಮೀಡಿಯಂ ಏನ್ ಸಿಗ್ತದೆ? ಯಾವ ಎಜುಕೇಶನ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ? ಇಂಗ್ಲಿಷ್ ಮೀಡಿಯಂ ಅಲ್ಲಿ ನಾನು ಒಂದ್ಸರಿ ಇಂಗ್ಲಿಷ್ ಮೀಡಿಯಂ ನಾನು ಲಾಸ್ಟ್ ಟೈಮ್ ಸುಧಾಕರ್ ಸಭೆಯಲ್ಲಿ ಹೇಳಿದ್ದಾರೆ, ಒಂದು ಇಂಗ್ಲಿಷ್ ಮೀಡಿಯಂಗೆ ಕರ್ದ್ರು ಸೋಮಯ್ಯ ಹೋದೆ. ನನ್ನ ಗಾಡಿ ಒಂದು ಅಷ್ಟೇ ವಸಂತ ಹೇಳಿದ್ರು, ಲಕ್ಟಸ್ ಗಾಡಿ ಅಂತೇಳಿ ಹೇಳಿದ್ರು. ಬರ್ತಿದ್ರು ನಮ್ಮ ಪೇಪರ್ ಅಲ್ಲಿ ಯಾವುದೇ ಗಲಾಟೆ ಲಕ್ಟಸ್ ಗಾಡಿ ಇದ್ರು. ಹಾಗೆ ಒಂದು 19 ವರ್ಷದ ಗಾಡಿ ಕಲ ಹಾಳಾಯ್ತು.
ಏನ್ ಮಾಡಿದ್ರೆ ನಾನು ಸಣ್ಣ ಒಂದು ಮಾರುತಿ 800 ಇಟ್ಕೊಂಡು ಹೋದೆ. ಆ ಇಂಗ್ಲಿಷ್ ಮೀಡಿಯಂ ಸ್ಪೀಚ್ ನಮ್ದು ಹೋಗೋದಲ್ಲಿ ಯಾರು 2 ಜನ ಸೆಕ್ಯೂರಿಟಿ ಅವರಿದ್ರು. ಅವ್ರ ಸೆಕ್ಯೂರಿಟಿ ಅವರಿಗೆ ನಾನಂತ ಗೊತ್ತಾಗಲ್ಲ. ಅವ್ರು ನಾನು 3-4 ಗಂಟೆ ಬದಿಗಿರಲಿಲ್ಲ. ನಾನು ಸ್ವಲ್ಪ ಸೈಡಲ್ಲಿ ನಿಂತು ಸೈಡಲ್ಲಿ ನಿಂತಾಗ ನೋಡ್ತೇನೆ ಅಲ್ಲಿ 2 ಜನ ಸೆಕ್ಯೂರಿಟಿಗಳು ಎಂಕ್ವೈರಿ ಮಾಡೋರು. ಬ್ಯಾಚ್ ಇದೆಯಾ, ಟೈ ಇದೆಯಾ, ಶೂ ಇದೆಯಾ ಅಂತ ಹೇಳ್ತಾರೆ. ಇಲ್ಲ ಫೈನ್ ಇಂದ ಫೈನ್ ಮಾಡುವಂತ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ದಾಖಲೆ ಮಾತ್ರ ಏನು ಹೇಳಲಿಕ್ಕೆ ಆಗ್ತದೆ. ಈ ಇಂಗ್ಲಿಷ್ ಮೀಡಿಯಂ ನಲ್ಲಿ ಟೈ ಕೋಟ್ ಹಾಕದಕ್ಕೆ ನಾವು ಫೈನ್ ಮಾಡ್ತೇವೆ. ಇದಕ್ಕೆ ಪ್ರಶ್ನೆ ಮಾಡಿದ್ದೇವೆ ನಾವು. ಇದು ಎಲ್ಲಿಯ ಶಿಕ್ಷೆ, ಎಲ್ಲಿಯ ಸಂಸ್ಕೃತಿ? ಎಲ್ಲ ಇಂಗ್ಲೆಂಡ್ ಅಲ್ಲಿ ದೊಡ್ಡ ದೊಡ್ಡ ಆ ಚಳಿ ಪ್ರದೇಶದಲ್ಲೆಲ್ಲ ಚಳಿ ಆಗದಕ್ಕೆ ಕೋಟ್ ಹಾಕಿ ಟೈ ಹಾಕಿ ಎಲ್ಲ ಶೂ ಹಾಕೋ. ಇಲ್ಲ ಶೂ ಹಾಕೋ ಎಲ್ಲಿಯಾದ್ರೂ ತೆಗೆದ್ರೆ ವಾಸನೆಯಲ್ಲಿ ಸತ್ತು ಇಲ್ಲಿ ಒಂದಾದ್ರೂ ಪ್ರಶ್ನೆ ಮಾಡಿದ್ದೇವೆ. ಸ್ವಲ್ಪ ಚಿಂತನೆ ಮಾಡಿ ಏನೇ ಇರಲಿ ಯಾರಿಗಾಗಿ ಬದುಕಬೇಡಿ. ಕಡೆ ಸ್ವಲ್ಪ ಉದ್ಯೋಗ ಹೋಯ್ತು ಕಾರಣ ನಾನು ನಿಲ್ಲಿಸ್ತೇನೆ. ಯಾರಿಗಾಗಿ ಬದುಕಬೇಡಿ, ನಮಗಾಗಿ ಬದುಕಿ. ಯಾರು ಏನು ಹೇಳ್ತಾರೆ ಬದುಕಬೇಡಿ. ಒಂದು ನೋಡಿ, ಒಂದು ದೊಡ್ಡ ಕಂಪನಿ ಇತ್ತಂತೆ. ಆ ಕಂಪನಿಯಲ್ಲಿ 3 ಜನ ಕೆಲಸ ಮಾಡ್ತಾ ಇದ್ರು. ದಿನನಿತ್ಯ ಮಧ್ಯಾಹ್ನದ ಊಟಕ್ಕೆ ಬುತ್ತಿ ತರ್ತಾ ಇದ್ರು. ಬುತ್ತಿ ತರೋ ಒಬ್ಬನಿಗೆ ದಿನ ಹೆಂಡತಿ ಇಡ್ಲಿ ಹಾಕುವಂಥದ್ದು, ಇನ್ನೊಬ್ಬನಿಗೆ ಚಪಾತಿ ಹಾಕುವಂಥದ್ದು, ಇನ್ನೊಬ್ಬನಿಗೆ ಸಜ್ಜಿಗೆ ಹಾಕುವಂಥದ್ದು. ಇದನ್ನು ನೋಡಿ ನೋಡಿ ಬೇಸತ್ತು ಇವರೊಂದು ಪ್ಲಾನ್ ಮಾಡಿದ್ರಂತೆ. ಇನ್ನು ನಾಳೆ ಎಲ್ಲಿಯಾದ್ರೂ ಇದೇ ಫುಡ್ ಹಾಕಿದ್ರೆ ಚೇಂಜ್ ಇಲ್ಲದಿದ್ರೆ ನಾವು ಸತ್ತು ಹೋಗ್ತೇವೆ ಅಂತೇಳಿ ಪ್ಲಾನ್ ಮಾಡಿದ್ರಂತೆ. ಮನೆಗೆ ಬಂದು ಮರು ದಿವಸ ಬುತ್ತಿ ತಕೊಂಡು ಹೋದ್ರು. ಆವಾಗ ಒಬ್ಬ ಇಡ್ಲಿ ಅವನ ಇಡ್ಲಿಯೇ ಇತ್ತು, ಚಪಾತಿ ಇತ್ತು, ಸಜ್ಜಿಗೆ ಇತ್ತು. ನಾಳೆ ಎಲ್ಲಿಯಾದ್ರೂ ಇದೆ ಹಾಕಿದ್ರೆ ಗ್ಯಾರಂಟಿ ನಾವು ಬಿಲ್ಡಿಂಗ್ ಇಂದ ಹಾರುವ ಅಂತೇಳಿ ಪ್ಲಾನ್ ಮಾಡಿದ್ರಂತೆ. ಮರು ದಿವಸ ನೋಡಿದಾಗ ಅದೇ ಇತ್ತು. ಮರು ದಿವಸ ಹಾಗೆ ಹೇಳಿ ಮರು ದಿವಸ ತಂದಾಗಲೇ ಸೇಮ್ ಇದ್ದಾಗ ಇವರು ಬಿಲ್ಡಿಂಗ್ ಇಂದ ಕೆಳಗೆ ಹಾರ್ಬಿಟ್ರಂತೆ. ಎಲ್ಲ 3 ಜನ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಡೆಂಟಲ್ ಕೊಟ್ಕೊಂಡು. 3 ಜನ ಹೆಂಡತಿಯರು ಬಂದ್ರಂತೆ ಅಲ್ಲಿ. ಒಬ್ಬರು ಕೇಳಿ, ನೀವು ಇಡ್ಲಿ ಹಾಕಿದವನ ಹೆಂಡತಿ ಹೇಳಿದ್ರಂತೆ, ಶ್ಯಾಮರ ನೀವು ಹೇಳಿದ್ರೆ ನಾನು ಚೇಂಜ್ ಮಾಡಿ ಇಡ್ಲಿ ಬದಲಿಗೆ ಬೇರೆ ಮಾಡಿ ಕೊಡ್ತೇನೆ, ಯಾಕೆ ಆಗ್ಲಿ ಕೊಡ್ರಿ ಅಂತ ಹೇಳಿ ಕೂಗಿದ್ರಂತೆ. ಇನ್ನೊಬ್ಬ ಚಪಾತಿ ಮಾಡೋಣ, ನಾನು ಎನ್ಸಿದ್ ಏನಂತೆ, ನೀವು ಸುಮ್ಮನೆ ಹೇಳುದಂತೆ, ನೀವು ಹೇಳಿದನ್ನು ಒಂದಾದ್ರೂ ಮಾಡಿದ್ದೀರಾ, ನೀವು ಇದು ಮಾಡಿದ್ರಿ ಯಾಕೆ ನೀವು ಆಡಿದ್ದಂತ. ಇನ್ನೊಬ್ಬ ಈ ಸಜ್ಜಿಗೆ ಅವನ ಹೆಂಡತಿ ಹೇಳಿದ್ರಂತೆ, ಅಲ್ಲವ ನೀವೇ ಯಾಕೆ ಆಡಿದ, ಅವರಿಬ್ರು ಆಡಿದ್ದು ಓಕೆ ತೊಂದರೆ ಇಲ್ಲ, ಮನೆಯಲ್ಲಿ ನೀವೇ ಸಜ್ಜಿಗೆ ಮಾಡಿ ನೀವೇ ಹಾಕಿ ನೀವು ಬಿಲ್ಡಿಂಗ್ ಇಂದ ಆಡಿದ್ರೆ ಯಾಕೆ ಅಂತ ಹೇಳ್ಬೇಕಿದ್ರು. ಇವ ಆಡಿದ್ ಯಾಕೆ ಅಂತ ಹೇಳಿದ್ರೆ ಜನ ಏನಾದ್ರೂ ತಿಳ್ಕೊಳ್ತಾರೆ ಅಂತೇಳಿ ಇವನು ಆಡಿದ್ದು. ಜನರಿಗಾಗಿ ಬದುಕಿ, ನಮಗಾಗಿ ಬದುಕಿ, ನಮಗಾಗಿ ಬದುಕಿ ಅಂತೇಳಿ ಹೇಳಿ. ಈಗ ನೋಡಿ, ಶಾರದೆಯ ನಾವು ಪ್ರತಿಷ್ಠೆ ಮಾಡಿದ್ದೇವೆ. ಶಾರದೆಯ ಮುಖ್ಯ ಉದ್ದೇಶ ಏನಂತೇಳಿ, ಶಾರದೆಯ ಮಾಲೆ ಸ್ಫಟಿಕ, ಶಾರದೆಯ ಸಾರಿ ಬಿಳಿ ಸಾರಿ. ನಾವು ಜ್ಞಾನದ ಜೊತೆ ಹೋದಾಗ ನಾವು ಬಿಳಿ ಆಗ್ಬೇಕು, ನಾವು ಶುಭ್ರವಾಗ್ಬೇಕು, ನಾವು ಸ್ವಚ್ಛವಾಗ್ಬೇಕು ಅನ್ನುವಂತ ಮುಖ್ಯ ಸಂದೇಶ. ಶಾರದೆ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ನನಗೆ. ಆಗಿಲ್ಲ. ದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ, ಶಕ್ತಿ ರೂಪೇಣ ಸಂಸ್ಥಿತ, ವಿಚಾರ ರೂಪೇಣ ಸಂಸ್ಥಿತ ಅನ್ನುವಂತ ಹೇಳ್ತಾರೆ. ಅದರಿಂದ ನಾವು ತಾಯಿಯನ್ನು ದೇವಿಯ ರೂಪದಲ್ಲಿ, ದೇವಿಯನ್ನು ತಾಯಿಯ ರೂಪದಲ್ಲಿ ನೋಡುವಂತದ್ದು. ಆಧ್ಯಾತ್ಮದ ಉಚ್ಚ ಸ್ಥಿತಿಗೆ ಮುಟ್ಟಿದಂತ ಶ್ರೀಮದಾದ ಶಂಕರಾಚಾರ್ಯರು ಆಧ್ಯಾತ್ಮ ಹಂ ಬ್ರಹ್ಮಾಸ್ಮಿ ಅನ್ನುವಂತ ಸ್ಥಿತಿಗೆ ಮುಟ್ಟಿದ ಶ್ರೀಮದಾದ ಶಂಕರಾಚಾರ್ಯರು ಕುಪುತ್ರೋ ಅಜಾಯಕ ಪಚದಪಿ ಕುಮಾತ ನಾಮವತಿ ಕೆಟ್ಟ ಮಾತೆ ಇರಲಾರದನ್ನುವಂತ ಮಾತನಾಡಿದ್ದಾರೆ. ಆದ್ದರಿಂದ ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡ್ಲಿ. ಕಡೆಗೆ ಎಲ್ರಿಗೆ ಭಗವದ್ಗೀತೆ ಹೇಳ್ತದೆ ಏನಂತೇಳಿ, ಸತತಂ ಕೀರ್ತಯಂತೋ ಯತಂಚ ದೃಢವ್ರತಾಃ ನಮತ್ತಂಚ ಭಕ್ತ ನಿತ್ಯಯುಕ್ತ ಉಪಾಸನೆ. ಭಗವದ್ಗೀತೆಯಲ್ಲಿ ಅರ್ಜುನ ಹೇಳ್ತಾನೆ, ನಂಗೆ ಸುಲಭದ ಮಾರ್ಗ ಯಾವುದು ಅಂತ ನೋಡಿ. ಭಗವದ್ಗೀತೆಯಲ್ಲಿ ಬೇಕಾದಷ್ಟು ಯೋಗಗಳಿವೆ. ಯಾವ ಯೋಗವನ್ನು ಅರ್ಜುನ ಮಾಡಲಿಲ್ಲ. ಕಡೆಗೆ ಹೇಳ್ತಾರೆ, ನಾನು ಏನು ಮಾಡ್ಬೇಕಾದ್ರೆ ಪ್ರಶ್ನೆ ಇಲ್ಲ. ಸತತಂ ಕೀರ್ತಯಂತೋ ದೃಢವ್ರತಾಃ, ನೀನು ಸತತವಾಗಿ ಜಪ ಮಾಡು, ಸತತವಾಗಿ ದೇವರಕ್ಕೆ ಕನೆಕ್ಟ್ ಆಗು.
ದೇವರಕ್ಕೆ ಕನೆಕ್ಟ್ ಆಗ್ಲಿಕ್ಕೆ ಮುಖ್ಯ ಯಾವ್ದಂತ ದೇವರ ನಾಮ, ರಾಮನಾಮ ಮತ್ತು ಕೃಷ್ಣನಾಮ. ಅದನ್ನು ಎಲ್ಲರಿಗೆ ನಾನು ಉಪದೇಶ ಮಾಡ್ತೇನೆ. ನೋಡಿ, ಸಂತ ತುಕಾರಾಮರು ಸದೇವವಾಗಿ ವೈಕುಂಠಕ್ಕೆ ಹೋದ್ರು ಅನ್ನುವಂತ ಒಂದು ಮಾತಿದೆ. ಅವರು ಹೋಗುವಾಗ ವಿಮಾನ ಬಂತಂತೆ. ವಿಮಾನದಲ್ಲಿ ಅವರು ಕೂತಾಗ ಒಂದು ಅಪಂಗವನ್ನು ಬರೆಯುತ್ತಾರೆ. ಆ ಅಪಂಗದ ಒಂದು ವಾಕ್ಯ ಇದೆ ನೋಡಿ, ನಾನು ಸದೇವವಾಗಿ ವೈಕುಂಠಕ್ಕೆ ಹೋಗ್ತಾ ಇದ್ದೇನೆ. ಎಲ್ಲಿಯಾದ್ರೂ ನಿಮ್ಗೆ ವೈಕುಂಠಕ್ಕೆ ಬರ್ಬೇಕಂತೇಳಿ ಮನ್ಸಿದ್ರೆ ಆ ಏಣಿ ಏನಿದೆ, ಆ ಏಣಿಯನ್ನು ನಾನು ಬಿಟ್ಟು ಹೋಗಿದ್ದೇನೆ. ಆ ಏಣಿ ಯಾವುದಂದ್ರೆ ರಾಮಕೃಷ್ಣ ಹರಿ, ರಾಮಕೃಷ್ಣ ಹರಿ ಅನ್ನುವಂತ ಏಣಿ. ಅದಾದ ರಾಮನಾಮ ಕೃಷ್ಣನಾಮ ಸದೇವ ವೈಕುಂಠಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಅನ್ನುವಂತ ಮಾತನ್ನು ಕಾರಣಗಳಿಂದ ಎಲ್ಲರಿಗೂ ರಾಮನಾಮ ಉಪದೇಶವನ್ನು ಕೊಡ್ತೇನೆ. ಬೆಳಿಗ್ಗೆ ಮತ್ತು ಸಂಜೆ ಜಪ ಮಾಡಿ, ಜಪವನ್ನು ಮಾಡಬೇಕು. ನಾವು ಆಧ್ಯಾತ್ಮಿಕವಾಗಿ ಬಲಿಷ್ಠರಾಗಬೇಕು. ಹಿಂದೂ ಸಮಾಜ ನಾವು ದೊಡ್ಡ ಆಗ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಅನುಷ್ಠಾನ ಬೇಕು. ನಮ್ಮಲ್ಲಿ ಜಪ ಅನುಷ್ಠಾನಗಳು ನಾಲೆಜ್ ಇದ್ದಾಗ ಮಾತ್ರ ಬಲಿಷ್ಠ ಆಗ್ತದೆ ಅಂತ ಎಲ್ರಿಗೆ ರಾಮನಾಮ ಉಪದೇಶ ಮಾಡ್ತೇನೆ. ಮೊದಲು ನಾನು ಮಾತಾಡ್ತೇನೆ, ನಾನು ಹೇಳ್ತೇನೆ, ನನ್ನ ಹತ್ರ ನೀವು ಹೇಳ್ಬೇಕು ಹರೇ ಕೃಷ್ಣ ಕಟ್ಟಿ ಹೇಳ್ಬೇಕು. ಕಟ್ಟಿ ಇಲ್ಲಿಂದ ಪಂಚಲಿಂಗೇಶ್ವರ ನೋಡ್ಬೇಕಲ್ಲಿ, ಅಲ್ಲಿ ಇಲ್ಲೇ ಅಂದೇಳಿ ನಮ್ಮ ಸೀಮೆಯ ದೇವರು ಅಲ್ಲಿ ಹಾಗೆ ಅಷ್ಟು ಅಂಗೀಟ್ ಹೇಳ್ಬೇಕು ಏನೋ ಮಾಡ್ತಾ ಇದ್ದಾರೆ ಅಂತೆ. ಹರೇ ಕೃಷ್ಣ ಶ್ರೀ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ 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 ತಾಕತ್ತಿನ ಜಪ ಮಾಡಿ. ನಾನು ಎಲ್ಲರದ್ದು ಋಣದಲ್ಲಿ ಬದುಕುವ ನಾನು. ಇವರು ಹಣ ಕೊಡ್ಲಿಕ್ಕೆ ಆದ್ರೆ ಇವ್ರು ನನಗೆ ಸಪೋರ್ಟ್ ಮಾಡ್ಲಿಕ್ಕೆ ಎಲ್ರು ವೇದಿಕೆಯಲ್ಲಿ ಎಲ್ಲ ದೊಡ್ಡವರು, ನಾನೊಬ್ಬ ಮಾತ್ರ ಇಲ್ಲದ ಕೆಜಿಯಲ್ಲಿಯೂ ಪ್ರಾಯದಲ್ಲಿ ಎಲ್ಲದರಲ್ಲಿ ನಾನು ಚಿಕ್ಕವ. ಇದರಲ್ಲಿ ಏನಿಂದ ಏನಾದ್ರೆ ನಾನು ತಪ್ಪು ಮಾತಾಡಿದ್ರೆ ತೆಕ್ಕೊಡ್ಬೇಡಿ. ಒಂದು ನೋಡಿ, ಮನೆ ಒಂದು ದೊಡ್ಡ ಪೇಟೆಯಿಂದ ಒಂದು ಕುಂಬಳಕಾಯಿ ತಂದ್ರೆ ಅದನ್ನು ಉದೇ ದಿವಸ ಏನು ಸಾಂಬಾರು ಮಾಡ್ಬೇಕಂತ ಹೇಳಿಲ್ಲ. ಅಂದ್ರೆ ಒಂದು ತುಂಡು ತೆಗೆದು ಎಷ್ಟು ಬೇಕಾಷ್ಟು ಸಾಂಬಾರು ಮಾಡಿದ್ರೆ ಒಳ್ಳೇದು. ಹಾಗೆ ನಾನು ಹೇಳಿದ್ರಲ್ಲಿ ಯಾವ್ದಾದ್ರೂ ಒಂದನ್ನು ಹಿಡಿದ್ರಿ, ಯಾವ್ದು ಹಿಡಿಯದಿದ್ರು ಭಗವದ್ಗೀತೆ ಮಾತ್ರ ರಾಮನಾಮ ಸಂತ ತುಕಾರಾಮ ಹೇಳಿದಾಗೆ ನನ್ನ ತಲೆಗೆ ಒಡೆದು ಹೋಗ್ಲಿ, ನನ್ನ ಶ್ವಾಸವೇ ನಿಲ್ಲಲಿ, ಈ ಭೂಮಿಯೇ ಇಬ್ಬಾಗ ಆಗ್ಲಿ, ಆದ್ರೂ ನಾನು ರಾಮನಾಮ ಕೃಷ್ಣನಾಮವನ್ನು ಬಿಡುದಿಲ್ಲ ಅನ್ನುವಂತ ಸಂಕಲ್ಪವನ್ನು ಮಾಡ್ಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ಅಂತ ಸಂಕಲ್ಪ ಮಾಡಿ ನಾನು ಸೇರಿಸಿ ಕಾರ್ಯಕ್ರಮ ಕರೆದಿದ್ರು. ಮುಂದಿನ ದಿನಗಳಲ್ಲಿ ಈ ನಮ್ಮ ಕೊಕ್ಕರ್ನೆಯ ಒಂದು ಏನು ದಸರಾ ವಿಶ್ವ ವ್ಯಾಪಕವಾಗಲಿ. ಈಗಾಗಲೇ 20,000 ಜನರಿಗೆ ನೀವು ಊಟ ಕೊಡ್ತೀರಿ. ಇಲ್ಲಿಂದ ಭಗವತಿ ಮೂಕಾಂಬಿಕೆ ಕೊಟ್ಟಾಗಿ ಅನುಗ್ರಹದಿಂದ ಇನ್ನ ಸಾಕಷ್ಟು ಫೇಮಸ್ ಆಗ್ಲಿ. ಆದ್ರಿಂದ ಒಂದು ಸಣ್ಣ ವಿನಂತಿ ಏನಂತ ಹೇಳಿದ್ರೆ, ಯಾರಾದ್ರೂ ಹಣ ಉಳಿದ್ರೆ ಯಾರಿಗಾದ್ರೂ ಬಡವರಿಗೆ ಸ್ವಲ್ಪ ಉಪಕಾರ ಮಾಡಿ, ಏನಾದ್ರೂ ಮಕ್ಕಳಿಗೆ ವಿದ್ಯೆಗೆ ಸಹಾಯ ಮಾಡಿ, ಯಾರ ಮಕ್ಕಳಿಗೆ ಚಟ್ಟಿ ಕೊಡಿ. ಯಾಕಂದ್ರೆ ದೇವರಿಗೆ ಕೊಟ್ಟಂತ ನೈವೇದ್ಯ ನಮಗೆ ಸಂತ ಕೂಸಲ ನಾಯನಾರು ಒಂದು ಮಾತನ್ನು ಹೇಳ್ತಾರೆ, ದೇವರಿಗೆ ಕೊಟ್ಟಂತ ನೈವೇದ್ಯ 100ಕ್ಕೆ 100 ದೇವರಿಗೆ ಸೇರ್ತದೆ ಅಂತ ಗ್ಯಾರಂಟಿ ಏನಿಲ್ಲ, ಅದು ಶಾಸ್ತ್ರ ಮತ್ತು ನಂಬಿಕೆ. ಆದ್ರೆ ಕೂಸಲ ನಾಯನಾರು ಹೇಳ್ತಾರೆ, ಒಬ್ಬ ಹಸಿವಲ್ಲಿ ಬಂದಂತ ಬಡವನಿಗೆ ಕೊಟ್ಟ ಒಂದು ತುತ್ತು ಅನ್ನ ಅಥವಾ ಒಬ್ಬ ಕಷ್ಟದಲ್ಲಿ ಬಂದವನ ಕಣ್ಣೀರು ಓಡಿಸಿದ್ದು 100ಕ್ಕೆ 100 ದೇವರಿಗೆ ಹೋಗ್ತದೆ ಅನ್ನುವಂತ ಮಾತನ್ನು ಹೇಳಿದ್ರೆ. ಕೃಷ್ಣ ಕೃಷ್ಣ ನಮಸ್ತೆ. ಸ್ವಾಮೀಜಿಯವರ